ನಮಸ್ಕಾರ, ನಾನು ಶ್ರುತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದರೆ ಮನೆಯಲ್ಲೇ ಯಾವ ರೀತಿ ನೀವು ಕೂಡ ನಿಮ್ಮ ಕೈಯಾರೆ ನ್ಯಾಚುರಲ್ ಆಗಿ ಲಿಪ್ಸ್ಟಿಕ್ ರೆಡಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಡಿಫ್ರೆಂಟ್ ಆಫ್ ಲಿಪ್ಸ್ಟಿಕ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಲಿಪ್ಸ್ಟಿಕ್ಕಲ್ಲಿ ಈ ರೀತಿ ನ್ಯಾಚುರಲ್ ಆಗಿ ಲಿಪ್ಸ್ಟಿಕ್ ಯಾವ ರೀತಿ ರೆಡಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಲಿಪ್ಸ್ಟಿಕ್ಕಲ್ಲಿ ನಾನು 3 ಡಿಫ್ರೆಂಟ್ ಕಲರ್ ಆಗಿ ತೋರಿಸ್ತಾ ಇದ್ದೀನಿ ರೆಡಿ ಮಾಡಿ. ಹಾಗೆಯೇ ಮ್ಯಾಟ್ ಫಿನಿಶ್ ಲಿಕ್ವಿಡ್ ಲಿಪ್ಸ್ಟಿಕ್ ಯಾವ ರೀತಿ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೋಬೇಕಂತ ಅದನ್ನು ಸಹ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೀವು ಎಷ್ಟೊಂದು ಲಿಪ್ಸ್ಟಿಕ್ನ ಹಾಕ್ತೀರಾ, ಅದರಲ್ಲಿ ಎಷ್ಟೊಂದು ಹಾರ್ಮ್ಫುಲ್ ಕೆಮಿಕಲ್ ಇರುತ್ತೆ, ತುಂಬಾ ಕೆಮಿಕಲ್ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ತುಟಿ ಮೇಲೆ ಕಪ್ ಪ್ಯಾಚಸ್ ಬೀಳುತ್ತೆ, ನಿಮ್ಮ ತುಟಿ ಎಲ್ಲ ಕಪ್ಪಗಾಗಿರುತ್ತೆ. ಲಿಕ್ವಿಡ್ ಮ್ಯಾಟ್ ಫಿನಿಶ್ ಲಿಪ್ಸ್ಟಿಕ್ ಹಾಗೆಯೇ ಲಿಪ್ಸ್ಟಿಕ್ ಯಾವ ರೀತಿ ರೆಡಿ ಮಾಡೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ನೋಡಿ ಸ್ವಲ್ಪನೇ ಇದೆ ನನ್ನ ಹತ್ರ, ಬೇಸ್ ವ್ಯಾಕ್ಸ್ ಅಂತ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಸ್ ವ್ಯಾಕ್ಸ್ ಅಂದರೆ ನ್ಯಾಚುರಲ್ ಆಗಿರುತ್ತೆ, ಹನಿಯಿಂದ ಮಾಡಿರ್ತಾರೆ ಫ್ರೆಂಡ್ಸ್. ಹಾಗೆಯೇ ಈ ಥರ ನೀವು 2 ಎಂಟಿ ಲಿಪ್ಸ್ಟಿಕ್ ಕಂಟೈನರ್ನ ತಗೊಳ್ಳಿ. ನೋಡಿ, ಈ ರೀತಿಯಾಗಿ ಎಂಟಿ ಲಿಪ್ಸ್ಟಿಕ್ ಕಂಟೈನರ್ ನಿಮ್ಮ ಹತ್ರ ಇದ್ದರೆ ತಗೊಳ್ಳಿ. ನಾವು ಮಾಡಿರುವಂಥ ಲಿಪ್ಸ್ಟಿಕ್ನ ಇದರೊಳಗಡೆ ಆ್ಯಡ್ ಮಾಡಿ ಯಾವ ರೀತಿ ಲಿಪ್ಸ್ಟಿಕ್ ಇರುತ್ತೆ ಅಂತ ತೋರಿಸ್ತೀನಿ ವಿಡಿಯೋ ಕೊನೆಯಲ್ಲಿ. ಈ ರೀತಿಯಾಗಿ ಬೇಸ್ ವ್ಯಾಕ್ಸ್ ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಕೊಕೊನಟ್ ಆಯಿಲ್ ಇಲ್ಲ ಅಂದರೆ ನೀವು ಆಲ್ಮಂಡ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೋಬೋದು. ಕೊಕೊನಟ್ ಆಯಿಲ್ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ನ್ಯಾಚುರಲ್ ಆಗಿರುತ್ತೆ ಈ ಲಿಪ್ಸ್ಟಿಕ್ ಟೋಟಲ್ ಆಗಿ. ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ನೋಡಿ, ಈ ರೀತಿಯಾಗಿ ಬಿಸಿ ನೀರನ್ನು ತಗೊಳ್ಳಿ. ಸ್ವಲ್ಪ ಬಿಸಿ ನೀರು ಒಳಗಡೆ ಈ ರೀತಿಯಾಗಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ನೀವು ಬೇಸ್ ವ್ಯಾಕ್ಸ್ನ ಮೆಲ್ಟ್ ಮಾಡ್ಕೋಬೇಕು ಇವಾಗ. ಬಿಸಿ ನೀರಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ. ಇದು ಬೇಸ್ ವ್ಯಾಕ್ಸ್ ಮೆಲ್ಟ್ ಆಗುತ್ತೆ, ಒಂದು 5 ನಿಮಿಷ ತಗೋತೆ ಟೈಮು. ಮೆಲ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಕೋಬಹುದು ನೀವು. ಇವಾಗೆಲ್ಲ ಬೇಸ್ ವ್ಯಾಕ್ಸ್ ಮೆಲ್ಟ್ ಆಗಿದೆ. ಇವಾಗ ಏನು ಮಾಡಬೇಕಂದ್ರೆ ನಿಮ್ಗೆ ಯಾವ ಬೇಕು ಆ ಕಲರ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಬೀಟ್ರೂಟ್ ಜ್ಯೂಸ್ ಅಥವಾ ಪೌಡರ್, ರೋಸ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬಹುದು, ನ್ಯಾಚುರಲ್ ಆಗುತ್ತೆ. ಅಥವಾ ನೀವು ಹಳೆ ಲಿಪ್ಸ್ಟಿಕ್ನ ಕೂಡ ಕಲರ್ಗೋಸ್ಕರ ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಲಿಪ್ಸ್ಟಿಕ್ ಸ್ವಲ್ಪನೇ ಇದೆ ಆ ಲಿಪ್ಸ್ಟಿಕ್ನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಂಡು ಆ ಕಲರ್ ಲಿಪ್ಸ್ಟಿಕ್ ನೀವು ಮಾಡ್ಕೋಬೋದು. ನಿಮಗೆ ನ್ಯಾಚುರಲ್ ಆಗಿ ಬೇಕಾದರೆ ನೀವು ಫುಡ್ ಕಲರ್ ಆ್ಯಡ್ ಮಾಡಿ ಅಥವಾ ಬೀಟ್ರೂಟ್ ಪೌಡರ್ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನಿವಾಗ ಕಲರ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೋಬೋದು. ನಾನು ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಯಾವ ಬೇಕೋ ಆ ಕಲರ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಇವಾಗ ನೋಡಿ, ಈ ರೀತಿಯಾದ ಒಂದು ಎಂಟಿ ಲಿಪ್ಸ್ಟಿಕ್ ಕಂಟೈನರ್ನಲ್ಲಿ ಇದನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹಾಕ್ಕೊಂಡು ನೀವು ಇದನ್ನು ಒಂದು 5 ನಿಮಿಷ ನೀವು ಫ್ರೀಜ್ ಒಳಗಡೆ ಇಡಿ. ಫ್ರೀಜಲ್ಲಿ ಇಟ್ಟ ತಕ್ಷಣವೇ ಇದು ಗಟ್ಟಿಯಾಗಿಬಿಡುತ್ತೆ. ಆವಾಗ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ನೋಡ್ಕೋಬೋದು ನಾನು ಫ್ರೀಜಲ್ಲಿ ಸ್ಟೋರ್ ಮಾಡಿ 5 ನಿಮಿಷ ಇಟ್ಕೊಂಡು ಈ ರೀತಿ 5 ನಿಮಿಷ ಫ್ರೀಜಲ್ಲಿ ಇಟ್ಮೇಲೆ ತಕ್ಷಣವೇ ಈ ರೀತಿ ಗಟ್ಟಿಯಾಗಿ ಹೋಗುತ್ತೆ ನೋಡಿ. ನೀವು ನೋಡ್ಕೋಬೋದು. ನಾನು 3 ಕಲರಲ್ಲಿ ಮಾಡಿದ್ದೀನಿ. ಒಂದರಲ್ಲಿ ನಾನು ನನ್ನ ಹಳೆ ಲಿಪ್ಸ್ಟಿಕ್ನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ 2 ಲಿಪ್ಸ್ಟಿಕ್ಕಲ್ಲಿ ನಾನು ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ನಾನು ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಕೂಡ ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಇದರಲ್ಲಿ ನಾನು ಹಳೆ ಲಿಪ್ಸ್ಟಿಕ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನ್ಯಾಚುರಲ್ ಆಗಿ ಈ ರೀತಿ ಲಿಪ್ಸ್ಟಿಕ್ ನೀವು ಕೂಡ ರೆಡಿ ಮಾಡ್ಕೋಬೋದು ಮನೆಯಲ್ಲೇ. ಒಂದೊಂದನ್ನ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ 1 by 1. ಇದು ಸ್ವಲ್ಪ ಲೈಟ್ ಕಲರ್ ಇದೆ, ಇದು ಸ್ವಲ್ಪ ಡಾರ್ಕ್ ಕಲರಲ್ಲಿದೆ. ಹಾಗೆಯೇ ಇದು ಸ್ವಲ್ಪ ಲೈಟ್ ಕಲರಲ್ಲಿ ಮಾಡಿದ್ದೀನಿ. ಇದು ಸ್ವಲ್ಪ ಪಿಂಕಿಶ್ ಕಲರಲ್ಲಿ ರೆಡಿಯಾಗಿದೆ. ಫ್ರೆಂಡ್ಸ್, ನೋಡಿದ್ರಲ್ವ ಯಾವ ರೀತಿ ನೀವು ಲಿಪ್ಸ್ಟಿಕ್ ರೆಡಿ ಮಾಡೋದಂತ. ಲಿಕ್ವಿಡ್ ಮ್ಯಾಟ್ ಫಿನಿಶ್ ಲಿಪ್ಸ್ಟಿಕ್ ಯಾವ ರೀತಿ ರೆಡಿ ಮಾಡೋದಂತ. ನಾನು ಮೊದಲು ರೆಡಿ ಮಾಡಿರುವಂಥ ಲಿಪ್ಸ್ಟಿಕ್ನ ನಿಮಗೆ ಅಪ್ಲೈ ಮಾಡಿ ಆಮೇಲೆ ಅದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನಿಲ್ಲಿ 3 ಡಿಫ್ರೆನ್ಸ್ ಆಫ್ ಲಿಪ್ಸ್ಟಿಕ್ನ ರೆಡಿ ಮಾಡಿದ್ದೀನಿ. ಒಂದೊಂದೇ ನಿಮಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ. ನೀವು ನೋಡ್ಕೋಬೋದು ಯಾವ ರೀತಿ ನ್ಯಾಚುರಲ್ ಆಗಿ
ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಂತ ಲಿಪ್ಸ್ಟಿಕ್. ಸೊ ನೀವು ಕೂಡ ಈ ರೀತಿಯಾಗಿ ಬೇರೆ ಬೇರೆ ಫುಡ್ ಕಲರ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಕಲರ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನ್ಯಾಚುರಲ್ ಲಿಪ್ಸ್ಟಿಕ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೋಡ್ಕೋಬಹುದು ನೀವು ಯಾವ ರೀತಿ ಇದು ಕೂಡ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ನ್ಯಾಚುರಲ್ ಆದದ್ದು ಅಂತ. ಫ್ರೆಂಡ್ಸ್, ಇದು ಚೆನ್ನಾಗಿ ಕಾಣ್ತಾ ಇದೆ ಲಿಪ್ಸ್ಟಿಕ್ ಅಥವಾ ಇಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಹಾಗೆಯೇ ಮನೆಯಲ್ಲೇ ನೀವು ನ್ಯಾಚುರಲ್ ಆಗಿ ಸನ್ಸ್ಕ್ರೀನ್, ಪ್ರೈಮರ್ ಹಾಗೆಯೇ ಕಾಜಲ್ ರೆಡಿ ಮಾಡ್ಕೋಬೋದು. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಅದ್ರ ಬಗ್ಗೆ ಕೂಡ ನಾನು ನ್ಯಾಚುರಲ್ ಆಗಿ ಮನೆಯಲ್ಲೇ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಇವಾಗ ಮ್ಯಾಟ್ ಫಿನಿಶ್ ಲಿಕ್ವಿಡ್ ಲಿಪ್ಸ್ಟಿಕ್ ಯಾವ ರೀತಿ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೋಬೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇವಾಗ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ನೋಡಿ ಇಲ್ಲಿ ನಾನಿಲ್ಲಿ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ದೀನಿ. ಸ್ವೀಟ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಆಲ್ಮಂಡ್ ಆಯಿಲ್ ಇಲ್ಲ ಅಂದರೆ ನೀವು ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಆಲಿವ್ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಸೊ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸ್ವೀಟ್ ಆಲ್ಮಂಡ್ ಆಯಿಲ್ದು. ಸೊ ಇವಾಗ ನೆಕ್ಸ್ಟ್ ನಾವು ಫೌಂಡೇಶನ್ ಆ್ಯಡ್ ಮಾಡಬೇಕು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ರೆಡಿ ಮಾಡೋದಕ್ಕೆ. ನಾನಿಲ್ಲಿ ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮನೇಲಿ ಮಾಡಿರುವಂಥ ನ್ಯಾಚುರಲ್ ಫೌಂಡೇಶನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಮನೇಲಿ ಮಾಡಿರುವಂಥ ನ್ಯಾಚುರಲ್ ಫೌಂಡೇಶನ್ ಇಲ್ಲ ಅಂದರೆ ನೀವು ಲ್ಯಾಕ್ಮಿ ಫೌಂಡೇಶನ್ನ ಆ್ಯಡ್ ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ನೀವು ನ್ಯಾಚುರಲ್ ಫೌಂಡೇಶನ್ ಮನೆಯಲ್ಲೇ ಮಾಡಬೇಕಂತ. ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಯಾವ ರೀತಿ ನೀವು ಮನೆಯಲ್ಲೇ ನ್ಯಾಚುರಲ್ ಫೌಂಡೇಶನ್ ರೆಡಿ ಮಾಡಬೇಕಂತ. ನೀವು ಎಷ್ಟು ಲಿಪ್ಸ್ಟಿಕ್ ರೆಡಿ ಮಾಡ್ತಾ ಇದ್ದೀರಲ್ಲ ಅಷ್ಟು ಫೌಂಡೇಶನ್ನ ಹಾಕ್ಕೊಳ್ಳಿ. ಇವಾಗ ಆಲ್ಮಂಡ್ ಆಯಿಲ್ ಹಾಗೂ ಇದು ಫೌಂಡೇಶನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಅಲೋವೆರಾ ಜೆಲ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಅಲೋವೆರಾ ಜೆಲ್ ಇದೆ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1 ಸ್ಪೂನ್ ಅಷ್ಟು ನೀವು ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಗೆ ಯಾವ ಕಲರ್ ಬೇಕು ನೀವು ಆ ಕಲರ್ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕಲರ್ ಇಲ್ಲ ಅಂದರೆ ನೀವು ಐ ಶ್ಯಾಡೋ ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ ಐ ಶ್ಯಾಡೋ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ನ್ಯಾಚುರಲ್ ಆಗಿ ಇರೋದಿಲ್ಲ. ಸೊ ನ್ಯಾಚುರಲ್ ಕಲರ್ ನೀವು ಬೀಟ್ರೂಟ್ ಜ್ಯೂಸ್ ಅಥವಾ ಈ ರೀತಿ ಕೂಡ ನ್ಯಾಚುರಲ್ ಜ್ಯೂಸ್ಗಳನ್ನು ಇದ್ರೊಳಗಡೆ ಹಾಕಿ ನ್ಯಾಚುರಲ್ ಆಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದಕ್ಕೆ ಬೀಟ್ರೂಟ್ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಫ್ರೆಂಡ್ಸ್, ಬೀಟ್ರೂಟ್ ಪೌಡರ್ ಅಥವಾ ಬೀಟ್ರೂಟ್ನ ನೀವು ಜ್ಯೂಸ್ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ, ಅಥವಾ ನಿಮ್ಮ ಹತ್ರ ಫುಡ್ ಕಲರ್ ಇದ್ದರೆ ನೀವು ಅದನ್ನೇ ಆ್ಯಡ್ ಮಾಡ್ಕೋಬೋದು. ಇವಾಗ ಮ್ಯಾಟ್ ಲಿಪ್ಸ್ಟಿಕ್ ರೆಡಿಯಾಗಿದೆ, ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ನೀವು ಮನೆಯಲ್ಲೇ ಲಿಕ್ವಿಡ್ ಮ್ಯಾಟ್ ಫಿನಿಶ್ ಲಿಕ್ವಿಡ್ ಲಿಪ್ಸ್ಟಿಕ್ನ ಮಾಡ್ಕೋಬೋದಂತ. ಸೊ ನಾನು ಇವಾಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಅದು ಕಾಣುತ್ತೆ ಅಂತ. ಫ್ರೆಂಡ್ಸ್, ನೋಡಿದ್ರಲ್ವಾ ಯಾವ ರೀತಿ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಲಿಪ್ಸ್ಟಿಕ್ ಹಾಗೂ ಮ್ಯಾಟ್ ಫಿನಿಶ್ ಲಿಕ್ವಿಡ್ ಲಿಪ್ಸ್ಟಿಕ್ನ ರೆಡಿ ಮಾಡೋದಂತ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಬಟನ್ ಹಿಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.